ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಶಿಯವರಿಗೆ ಗ್ರಹಗತಿಯ ದೃಷ್ಟಿಯಿಂದ ಆಲೋಚನೆ ಮಾಡಿದಾಗ, ಗ್ರಹಚಾರ ಚೆನ್ನಾಗಿಲ್ಲ ಅನ್ನುವಂತಹ ವಿಚಾರವನ್ನು ಪರಿಶೀಲನೆ ಮಾಡಿದಾಗ ವಾಹನ ಆಕಸ್ಮಿಕವಾಗಿ ಹಾನಿಗೊಳಗಾಗ್ತಕ್ಕಂತಹ ಸಾಧ್ಯತೆ ಇದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ತೊಂದರೆಯನ್ನು, ಹಣದ ಖರ್ಚನ್ನು ನೀವು ಭರಿಸಬೇಕಾದಂಥದ್ದು. ಗ್ರಹಗತಿಯ ದೃಷ್ಟಿಯಿಂದ ಆಲೋಚನೆ ಮಾಡಿದರೆ ನೆಮ್ಮದಿಯಾದಂತಹ ವಾತಾವರಣ ಇರುತ್ತೇನೋ ಅನ್ನುವ ಹಾಗೆ ಭಾಸವಾಗುತ್ತೆ. ಆದರೆ ಸಣ್ಣ ಪುಟ್ಟ ಕಿರಿಕಿರಿಗಳು ನಿಮ್ಮನ್ನು ದೊಡ್ಡದಾಗಿ ಕಾಡ್ತಕ್ಕಂಥದ್ದಾಗುತ್ತೆ. ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಬೇಕಾದಂತಹ ದಿವಸ. ಯಾಕೆ ಅಂತಂದರೆ ಯಾವಾಗ ನಮಗೆ ಸಂಕಷ್ಟಗಳೋ, ಸಮಸ್ಯೆಗಳೋ, ಸವಾಲುಗಳೋ ಎದುರಾಗುತ್ತೋ ಆಗ ಗಟ್ಟಿತನದಿಂದ ಅವೆಲ್ಲವನ್ನು ಎದುರಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ನಿಮ್ಮ ಹಿಂದಿನ ಯೋಜನೆಗಳೇನಿದ್ರೂ ಅವೆಲ್ಲ ಯಶಸ್ಸನ್ನು ಕಾಣತಕ್ಕಂತಹ ದಿವಸ. ಅಂದುಕೊಂಡಂತಹ ಕೆಲಸಗಳನ್ನು ಮೇಲ್ದರ್ಜೆಗೆ ಏರಿಸೋದಕ್ಕೆ ನಿಮ್ಮ ಪ್ರಯತ್ನ ಸಾಕಾಗೋದಿಲ್ಲ. ಹಾಗಂತ ಸುಮ್ಮನೆ ಕೂತ್ಕೊಳ್ಳೋದಕ್ಕೂ ಅವಕಾಶಗಳಾಗೋದಿಲ್ಲ. ಪ್ರಯತ್ನಗಳು ನಡೆಯುತ್ತೆ, ಆದರೆ ಫಲಿಸೋದಿಲ್ಲ ಅಂತ ಅರ್ಥ. ವ್ಯವಹಾರದಲ್ಲಿ ಹಿನ್ನಡೆಯಾಗ್ತಕ್ಕಂಥದ್ದು. ಮಂಗಳ ಕಾರ್ಯಗಳನ್ನು ಮಾಡುವ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗ್ತಕ್ಕಂಥದ್ದು. ಹೀಗೆ ಮಿಶ್ರ ಫಲವನ್ನು ನೋಡಬೇಕಾದಂತಹ ದಿವಸವಾಗುತ್ತೆ. ಕುಲದೇವತಾ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ, ಕರ್ತವ್ಯ ಪ್ರಜ್ಞೆ ಬಹಳ ಮುಖ್ಯವಾಗುತ್ತೆ. ಜವಾಬ್ದಾರಿಯನ್ನು ಹೊತ್ತುಕೊಂಡ ಮೇಲೆ ಅದನ್ನು ಜವಾಬ್ದಾರಿಯುತವಾಗಿ ಮುಗಿಸಬೇಕಾದಂಥದ್ದು ಅತಿ ಮುಖ್ಯವಾದಂಥದ್ದು. ಬೇರೆ ಬೇರೆ ಚಟುವಟಿಕೆಗಳಲ್ಲೂ ಕೂಡ ತೊಡಕೊಳ್ತೀರಿ. ನಿಮ್ಮ ಬುದ್ಧಿವಂತಿಕೆ ಅಥವಾ ಜಾಣ್ಮೆಯಿಂದ ಅಲ್ಲೂ ಕೂಡ ನೀವು ಗುರಿ ಸಾಧನೆಯನ್ನು ಮಾಡೋದಕ್ಕೆ ಅವಕಾಶಗಳಾಗತ್ತೆ. ಕೆಲಸದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಆಗತಕ್ಕಂತಹದ್ದು ಸಹಜ. ಆದರೆ ಅದನ್ನು ದಾಟಿ ಬರತಕ್ಕಂತಹ ಸಾಮರ್ಥ್ಯ ನಿಮಗಿರೋದರಿಂದ ಅದು ಯಾವುದೂ ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳದೇ ಇರತಕ್ಕಂತಹದ್ದು. ಹಳೆಯ ವಾಹನದಲ್ಲಿ ಪ್ರಯಾಣವನ್ನು ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಇರಲಿ ಎನ್ನುವಂಥದ್ದು. ಹಣ ಗಳಿಸುವಂತಹ ಭರದಲ್ಲಿ ಲಾಭದ ಹಿಂದೆ ಹೋಗುವಾಗ ವಾಮಮಾರ್ಗವನ್ನು ಅನುಸರಿಸ್ತಕ್ಕಂಥದ್ದು ಖಂಡಿತವಾಗಿ ಬೇಡ. ತಪ್ಪು ದಾರಿಯನ್ನು ತುಳಿದ್ರೆ ಅವಮಾನ ಅನ್ನುವಂಥದ್ದು ಗೊತ್ತಿರಲಿ. ನಿಮ್ಮ ಮನಸ್ಸಿನ ಹತೋಟಿಯನ್ನು ಕಳ್ಕೊಳ್ಬಾರ್ದು. ಯಾವ ವಿಷಯದಲ್ಲಾದರೂ ಕೂಡ ಒಂದು ಕ್ಷಣ ಸರಿಯಾಗಿ ಪರಾಮರ್ಶೆ ಮಾಡಿ ನಂತರದಲ್ಲಿ ನಿರ್ಧಾರವನ್ನು ಮಾಡಿ. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ರುದ್ರಂ ಪಶುಪತಿಂ ಸ್ಥಾಣಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನೋ ಮೃತ್ಯು ಕರಿಷ್ಯತಿ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಮಿಥುನ ರಾಶಿ, ಚಿಕ್ಕ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯಾರ್ಥಿ ಜೀವನಕ್ಕೆ ಏನು ಬೇಕೋ ಆ ಒಂದು ಸುವ್ಯವಸ್ಥೆ ಆಗತಕ್ಕಂತಹ ದಿವಸ. ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ. ಉದ್ಯೋಗಿಗಳಿಗೆ ವ್ಯಾವಹಾರಿಕವಾಗಿ ಒಂದಷ್ಟು ಅನುಕೂಲಗಳು ಒಳಿತು ಕಾಣುವಂತಹ ದಿವಸ ಇದಾಗಿದೆ. ಆರ್ಥಿಕವಾಗಿ ಸಾಧಾರಣವಾಗಿದ್ದರೂ ಕೂಡ ಮನಸ್ತೃಪ್ತಿ ಎನ್ನುವಂಥದ್ದು ಸಿಕ್ಕತ್ತೆ. ಆರ್ಥಿಕವಾಗಿ ಅನುಕೂಲ ಇದೆ ಅಂತ ನಾವು ಹೇಳ್ತೀವಿ, ಆದರೆ ನಮ್ಮ ಅಪೇಕ್ಷೆಗಳಿಗೆ, ನಮ್ಮ ಆಸೆಗೆ ನಮ್ಮ ಆರ್ಥಿಕ ಅನುಕೂಲ ಸಾಕಾಗೋದಿಲ್ವೇನೋ ಅನ್ನುವಂತಹ ಅನುಭವವೂ ಕೂಡ ಆಗುವಂಥದ್ದು. ಹಿರಿಯರ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ಬೇಡ. ಪ್ರಭಾವಿ ವ್ಯಕ್ತಿಗಳ ಪರಿಚಯವಾಗುತ್ತೆ. ಅದನ್ನು ಒಳ್ಳೆಯ ಕೆಲಸಕ್ಕೆ ವಿನಿಯೋಗ ಮಾಡಿಕೊಳ್ಳಿ. ಸ್ನೇಹಿತರನ್ನು ಭೇಟಿ ಮಾಡಿ ಒಂದಷ್ಟು ವಿಚಾರಗಳ ಚರ್ಚೆಯನ್ನು ಮಾಡುವಂತಹ ಅವಕಾಶ. ನಿಮ್ಮ ತಪ್ಪನ್ನು ನೀವು ತಿದ್ದುಕೊಳ್ಳುವಂತಹ ಪ್ರಯತ್ನ ಮಾಡೋದಿಲ್ಲ, ಇದು ನಿಮ್ಮ ದೌರ್ಬಲ್ಯ. ಹಾಗಾಗಿ ಅಗತ್ಯವಾಗಿ ಆ ತಪ್ಪನ್ನು ತಿದ್ದುಕೊಳ್ಳುವಂತಹ ಪ್ರಯತ್ನ ನಡೀಲಿ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಈ ದಿವಸ ವ್ಯಾವಹಾರಿಕವಾಗಿ ಒಂದಷ್ಟು ಕಹಿಯ ಅನುಭವವಾಗತಕ್ಕಂತಹ ದಿವಸ. ಮಾನಸಿಕವಾಗಿ ಅದಕ್ಕೆ ಸಿದ್ಧವಾಗಿರಬೇಕು. ಕುಟುಂಬದಲ್ಲಿ ತಾಯಿಯವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು. ಆತಂಕಕ್ಕೆ ಅವಕಾಶಗಳಿದೆ. ದಾಂಪತ್ಯದಲ್ಲಿ ಕಲಹವಾಗ್ತಕ್ಕಂಥದ್ದು, ಗಂಡ ಹೆಂಡತಿರ ಮಧ್ಯದಲ್ಲಿ ದೊಡ್ಡ ಮಟ್ಟದ ಭಿನ್ನಾಭಿಪ್ರಾಯ ಎದ್ದು ಕಾಣುವಂಥದ್ದು. ಹತ್ತಿರದ ಸಂಬಂಧಿಕರು ನಿಮ್ಮ ಬಗ್ಗೆ ಬಹಳ ಹಗುರವಾಗಿ ಮಾತಾಡ್ತಾರೆ. ನಿಮಗೆ ಯಾವುದೇ ರೀತಿಯ ಗೌರವ, ಬೆಲೆ, ಮರ್ಯಾದೆ ಅಂತಕ್ಕಂಥದ್ದು ಇಲ್ಲದೆ ಇರುವ ಹಾಗೆ ಮಾತಾಡ್ತಕ್ಕಂಥದ್ದು. ಸರ್ಕಾರಿ ನೌಕರರು ಸಮಸ್ಯೆ ಮತ್ತು ಸವಾಲುಗಳನ್ನು ಎದುರಿಸಬೇಕಾದಂತಹ ದಿವಸ.
ಅನಗತ್ಯವಾದಂತಹ ವಿಚಾರಕ್ಕೆ ಜಗಳವಾಗುತ್ತೆ. ಯಾಕೆ ಜಗಳ ಆಯಿತು ಅಂತ ಹೇಳಿ ಪರಾಮರ್ಶೆ ನೋಡಿದರೆ ಯಾವ ವಿಷಯವೂ ಕೂಡ ನಿಮಗೆ ಬೇಕಾದಂಥದ್ದು ನಿಮಗೆ ಸಂಬಂಧಪಟ್ಟಿದ್ದು ಇರೋದೇ ಇಲ್ಲ. ವೃಥಾ ಜಗಳ ಆಗ್ತಕ್ಕಂಥದ್ದು. ಆತುರವಾಗಿ ಮಾಡಿದಂತಹ ನಿರ್ಧಾರಗಳಿಂದ ಒಂದಷ್ಟು ತೊಂದರೆಗಳು ಆಗುವಂಥದ್ದು, ಅದನ್ನು ನೀವು ಎದುರಿಸಬೇಕಾದಂತಹ ಪರಿಸ್ಥಿತಿ ಒದಗಿ ಬರುತ್ತೆ ಅಂತ ಅರ್ಥ. ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಜೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಲಿ.